ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ಹಾಗೂ ಪ್ರೇಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ, ಈಗಾಗಲೇ ನಿಮ್ಮ ರಿಸಲ್ಟ್ ಡಿಕ್ಲರೇಷನ್ ಆಗುವುದೊಂದೇ ಬಾಕಿ ಇದೆ. ಮೊರಾರ್ಜಿ ದೇಸಾಯಿಯ ವಿವಿಧ ಸಂಸ್ಥೆಗಳ ಒಂದು ರಿಸಲ್ಟ್ ಬರಬೇಕಾಗಿದೆ. ಇದರ ಮಧ್ಯದಲ್ಲಿ ಏನು ಒಂದು ನಿಮಗೆ ಇವಾಗ ಫಸ್ಟ್ ಲಿಸ್ಟಲ್ಲಿ ಇದು ಸಿಕ್ಕಿದೆ, ರ್ಯಾಂಕ್ ಲಿಸ್ಟ್ಗಳು ಸಿಕ್ಕಿದ್ದಾವೆ. ಅವುಗಳ ಆಧಾರದ ಮೇಲೆ ಈಗ ಜಿಲ್ಲಾವಾರು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ನಿಮ್ಮ ಒಂದು ರ್ಯಾಂಕು, ನಿಮ್ಮ ಕಾಸ್ಟು, ನಿಮ್ಮ ಸ್ಪೆಷಲ್ ಕಾಸ್ಟು ಇದೆಲ್ಲ ನೋಡಿಕೊಂಡು ಆಮೇಲೆ ಕಾಂಪಿಟೇಷನ್ ನೋಡ್ತಾರೆ. ಒಂದು ಸ್ಕೂಲಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ, ಅದೇ ಸ್ಕೂಲಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಆಮೇಲೆ ಆ ಸ್ಕೂಲಿಗೆ ಎಷ್ಟು ರ್ಯಾಂಕ್ನವರು ಅಪ್ಲೈ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇಲ್ಲಿ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಒಂದು ಯಾವುದೋ ಹೆಬ್ಬಳ್ಳಿ ಸ್ಕೂಲಿಗೆ ಅಪ್ಲೈ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಹೆಬ್ಬಳ್ಳಿ ಸ್ಕೂಲಿಗೆ ಎಷ್ಟು ರ್ಯಾಂಕಿನವರು ಅಪ್ಲೈ ಮಾಡಿದ್ದಾರೆ, ಹೈಯೆಸ್ಟ್ ರ್ಯಾಂಕ್ ಎಷ್ಟಿದೆ, ಆಮೇಲೆ ಅವರಲ್ಲಿ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ, ಅವುಗಳನ್ನು ನೋಡ್ತಾ ಸೀಟ್ಗಳನ್ನು ಕೊಡ್ತಾ ಬರ್ತಾರೆ. ಈಗ ಒಂದು ಸ್ಕೂಲಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು ಸ್ಕೂಲಲ್ಲಿ 10 ಸೀಟ್ ಇದ್ದಾವೆ. ಅಲ್ಲಿ ಏನಪ್ಪ ಅಂದರೆ ಒಂದು ರ್ಯಾಂಕ್ ಕಡಿಮೆ ರ್ಯಾಂಕ್ನವರು ಅಂದರೆ 20, 30, 40, 50 ರ್ಯಾಂಕ್ನವರು ಒಂದು 20 ಜನ ಟ್ರೈ ಮಾಡಿದ್ದಾರೆ. 10 ಸೀಟ್ ಇದ್ದಾವೆ, 20 ಜನ ಬರೀ 100 ಒಳಗಡೆ ಇರುವಂಥ ರ್ಯಾಂಕ್ಗಳು ಟ್ರೈ ಮಾಡಿದ್ದಾರೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಏಕದಮ್ ಕಡಿಮೆ ರ್ಯಾಂಕ್ ಯಾರು ಇರುತ್ತೆ ಅವರುಗಳಿಗೆ 10 ಜನಕ್ಕೆ ಸೀಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಅದು ಹೇಗೆ? ಅವರವರ ಕಾಸ್ಟ್ಗಳ ಆಧಾರದ ಮೇಲೆ. ಇಲ್ಲಿ SC/ST ರಿಸರ್ವೇಷನ್ ಇರ್ತವೆ, ಅವುಗಳನ್ನು ಯಾರಿಗೆ ಕೊಡೋಕ್ಕೆ ಬರೋದಿಲ್ಲ. 2A ಕೊಡೋಕ್ಕೆ ಬರೋಂಗಿಲ್ಲ. 2Aದಲ್ಲಿ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ, ಸೀಟೇ ಕೊಡೋಂಗಿಲ್ಲ. ಜಾಸ್ತಿ ಸೀಟ್ ಇದ್ದರೆ ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಹೈ ರ್ಯಾಂಕ್ ಇದ್ದವರು ಕೂಡ, ಅಂದರೆ ರ್ಯಾಂಕ್ ಸ್ವಲ್ಪ ದೂರ ಬಂದರೂ ಕೂಡ ಕೊಡ್ಬೋದು ಸೀಟ್ ಜಾಸ್ತಿ ಇದ್ದರೆ. ಈ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಸೀಟ್ಗಳನ್ನು ಆಯ್ಕೆ ಮಾಡ್ತಾರೆ. ಓಕೆನಾ? ಆಮೇಲೆ ಇವತ್ತಿನ ನಮ್ಮ ಒಂದು ವಿಡಿಯೋ ಏನಂತಂದರೆ, ನಿಮಗೂ ಕೂಡ ಗೊತ್ತಿದೆ, ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ವಿತ್ ಹಿಂದಿನ ವರ್ಷದ ಒಂದು ಡಾಟಾವನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಅದಕ್ಕೆ ಸೀಟ್ಗಳನ್ನು ಕೊಡುವಂಥ ಕೆಲಸ. ಅದಕ್ಕೆ ಸೀಟ್ ಸಿಗುತ್ತಿಲ್ಲೋ ಯಾಕಂದರೆ ನೀವು ಇವಾಗ ಫ್ರೀ ಇದ್ದೀರಾ, ಆಮೇಲೆ ನಿಮಗೂ ಟೆನ್ಷನ್ ಇರುತ್ತೆ, ಈ ಸಲ ಆಗಿಬಿಟ್ರೆ ತುಂಬ ಒಳ್ಳೆಯದು, ಹೋಗಿಬಿಡ್ತೀವಿ ಹಾಸ್ಟೆಲಿಗೆ, ಮತ್ತೆ ಇಲ್ಲಾಂದರೆ ಮತ್ತೆ ಏನೋ ಬೇರೆ ಆಪ್ಷನ್ ಹುಡುಕಬೇಕಾಗತ್ತೆ, ಈ ರೀತಿಯಾಗಿ ಇರುತ್ತೆ. ಇದ್ರ ಮಧ್ಯದಲ್ಲೇ ಒಂದು ನಿಮ್ಮಗಳಿಗೆ ಒಂದು ನಾಲೆಜ್ ಪರ್ಪಸು ಅಥವಾ ನಿಮ್ಮೊಂದು ಕಾನ್ಫಿಡೆಂಟ್ ಬೆಳೀಲಿ ಅಂಥೇಳಿ ಈ ಒಂದು ವಿಡಿಯೋಗಳನ್ನು ಮಾಡಿ ಹಿಂದಿನ ವರ್ಷದ ಡಾಟಾವನ್ನು ಕಂಪ್ಯಾರಿಸನ್ ಮಾಡಿ ಸೀಟ್ ಸಿಗುತ್ತಾ ಇಲ್ಲ ಅಂತೇಳಿ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಹೌದಾ? ಬಟ್ ಇಲ್ಲಿ ಗ್ಯಾರಂಟಿ ಕೊಡ್ತಾ ಇಲ್ಲ, ಸಿಗುತ್ತಂತೂ ಗ್ಯಾರಂಟಿ ಕೊಡೋಂಗಿಲ್ಲ, ಸಿಗೋದಿಲ್ಲ ಅಂತ ಗ್ಯಾರಂಟಿ ಕೊಡೋಂಗಿಲ್ಲ. ಯಾಕಂದರೆ ಇದು ತುಂಬ ಕಾಂಪಿಟೇಷನ್ ಇರುವಂಥ ಯುಗ. ಇಲ್ಲಿ ಏನು ಬೇಕಾದಾಗ್ಬೋದು. ಆಮೇಲೆ ಆ ಸ್ಕೂಲಿಗೆ ಯಾರೂ ಟ್ರೈ ಮಾಡದಿರ್ಬೋದು. ಉದಾಹರಣೆಗೆ ಹಿಂದಿನ ವರ್ಷ ಕೂಡ ಹೇಳಿದ್ದೆ ನಾನು, 33% ಇದ್ದವರಿಗೆ ಫಸ್ಟ್ ಲಿಸ್ಟಲ್ಲಿ ಕೂಡ ಹೋದ ವರ್ಷ ಸೀಟ್ ಸಿಕ್ಬಿಟ್ಟಿತ್ತು. ಯಾಕಂದರೆ ಆ ಸ್ಕೂಲಿಗೆ ಯಾರೂ ಟ್ರೈ ಮಾಡಿರಲಿಲ್ಲ, ಫಸ್ಟ್ ವಿದ್ಯಾರ್ಥಿಗಳು ಆ ಸ್ಕೂಲಿಗೆ ಹಾಕಿರಲೇ ಇಲ್ಲ. ಅದು ಆ ಕಡೆ ಇದ್ರ ಕಡೆ ಮೈಸೂರು ಕಡೆ ಆಗಿರುವಂಥ ಇನ್ಸಿಡೆಂಟು. ಆ ರೀತಿ ನಿಮಗೂ ಕೂಡ ಜೊತೆಗೂ ಈ ವರ್ಷ ಆಗ್ಬೋದು. ಕಡಿಮೆ ಪರ್ಸೆಂಟೇಜ್ ಇದ್ದವ್ರಿಗೂ ಸೀಟ್ ಸಿಗ್ಬೋದು, ಯಾಕೆ ಹೇಳೋಕ್ಕಾಗೋದಿಲ್ಲ. ಆ ಸ್ಕೂಲಿಗೆ ಯಾರು ಟ್ರೈ ಮಾಡಿಲ್ಲ ಅಂದರೆ ಅದು ನಿಮಗೆ ಸಿಗುತ್ತೆ. ಈ ರೀತಿ ಇರುತ್ತೆ. ಓಕೆ, ಎನಿಹೌ ಚಾನಲಿಗೆ ಯಾರೆಲ್ಲ ನೀವು ಈಗ ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ, ವಿಡಿಯೋನೂ ಕೂಡ ನೋಡ್ತಾ ಇದ್ದೀರಿ, ಚಾನಲಿಗೆ ಹೊಸಬರಾಗಿದ್ದರೆ ಸೊ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಇದೆ ಮೇಲ್ಭಾಗದಲ್ಲಿ, ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಕಾಮೆಂಟ್ ಇದೆ ಇಲ್ಲಿ, ಬೀದರ್ ಡಿಸ್ಟ್ರಿಕ್ಟ್ ರ್ಯಾಂಕ್ ನಂಬರ್ 24,488 ಇದೆ, ಕಾಸ್ಟ್ 3B ಇದೆ, ಫಿಮೇಲ್ 62 ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಒಂದು ಸಲ ನಿಮ್ಮ ಹಿಂದಿನ ವರ್ಷದ್ದು ಫಸ್ಟ್ ರೌಂಡಲ್ಲಿ ಲಿಸ್ಟನ್ನು ತೆಗೆದು ಒಂದು ಸಲ ತೋರಿಸಿಬಿಡ್ತೀನಿ. ನಾನು ಇವಾಗ ಇಲ್ಲಿ ಬೀದರ್ ಜಿಲ್ಲೆಯ ಒಂದು ಲಿಸ್ಟ್ ಫಸ್ಟ್ ರೌಂಡ್ ಲಿಸ್ಟಲ್ಲಿದ್ದೀನಿ. 3B 24,400 ಲಿಸ್ಟನ್ನು ಹುಡುಕ್ತೀನಿ. 3Bಗೆ ನೋಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಲಿಸ್ಟಲ್ಲಿ. ನೋಡಿ, ನೀವು ಯಾವ ಸ್ಕೂಲಿಗೆ ಅಪ್ಲೈ ಮಾಡಿರ್ತೀರೋ ಅದು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. 3B ಕಾಸ್ಟನ್ನು ನೋಡ್ತೀನಿ ಇವಾಗ. ಓಕೆ, ಸೊ ಮ್ಯಾಕ್ಸಿಮಮ್ ಸ್ಕೂಲ್ಗಳಲ್ಲಿ 3B ಕಾಸ್ಟನ್ನು ಜನರಲ್ಲೇ ಆ್ಯಡ್ ಮಾಡಿರುವಂಥದ್ದು. 3B ಕಾಸ್ಟ್ ನಾನು ಕಾಣಿಸ್ತಾ ಇದೆ ಇಲ್ಲಿ. 3B ಕಾಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, 3B ಇಲ್ಲಿದೆ. ಹೌದಾ? ಸೊ ಈ 3Bಗೆ ಈ ಪಟ್ಟಿಯಲ್ಲಿರುವಂಥ 3B ಎಷ್ಟಿದೆ ಇಲ್ಲಿ? 3Bಗೆ 600 ಚಿಲ್ಲರಿದೆ, 12,000 ಇದೆ, 700 ಇದೆ, 20,000, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 3,700. ಓಕೆ, 2,000 ಇದೆ, 3,700 ಲಾಸ್ಟ್ ಕಟ್ ಆಫ್ ಆಗಿರೋದು ಇದರಲ್ಲಿ. ಫಿಮೇಲ್ ಒಳಗಡೆ 12,000 ಕಟ್ ಆಫ್ ಆಗಿದೆ. ನಿಮ್ಮದು ರ್ಯಾಂಕ್ ಕಟ್ ಆಫ್ ನಿಮ್ಮದೆಷ್ಟು? 24,000. ಇನ್ನೊಂದು ಲಿಸ್ಟ್ ನೋಡೋಣ, ಇನ್ನೊಂದು ಬೇರೆ ಸ್ಕೂಲದ್ದು ಕೂಡ ನೋಡೋಣ, ಯಾವ ಬೇರೆ ಸ್ಕೂಲಲ್ಲಿ ಕಟ್ ಆಫ್ ಆಗ್ಬೋದಾ ಅಂಥೇಳಿ. ಓಕೆ, 3Bಗೆ ನೋಡ್ತಾ ಹೋಗೋಣ. 24,000 ರ್ಯಾಂಕಿಗೆ ನಾನು ಫಸ್ಟ್ ರೌಂಡ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಇದಕ್ಕಿಂತ ಜಾಸ್ತಿ ಸೆಕೆಂಡ್ ರೌಂಡಲ್ಲಿ ಹೋಗುತ್ತೆ.
ಸೆಕೆಂಡ್ ರೌಂಡಲ್ಲಿ 3B. ಓಕೆ, ಇಲ್ಲಿದೆ ನೋಡಿ 3B ಫಿಮೇಲಲ್ಲಿ 500 ಚಿಲ್ಲರಿದೆ. ಆಮೇಲೆ 6,400 ಇದೆ. ಆಮೇಲೆ 3BC ಒಳಗಡೆ 54,000 ಇದೆ. ಮೇಲಲ್ಲಿ ಬೇರೆ ಇದೆ. ಓಕೆ, ಸೊ ಇದಂದರೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗೋದು ಕಷ್ಟ ಇದೆ ನಿಮಗೆ. ಮೇ ಬಿ ನಿಮಗೆ ಥರ್ಡ್ ರೌಂಡಲ್ಲಿ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಡಿಸ್ಟಿಕ್ಕು 2A ಕಾಸ್ಟು ಫಿಮೇಲ್ 9,800 ಇದೆ. 9,873 ಬಿಂದಾಸಾಗಿ ಸೀಟ್ ಸಿಗುತ್ತೆ. ಮೇ ಬಿ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಏನೋ, ನಿಮ್ಮ ಸ್ಕೂಲ್ ಕಾಂಪಿಟೇಷನ್ ಇದ್ದರೆ ಸೆಕೆಂಡ್ ರೌಂಡ್ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 31,197 ರ್ಯಾಂಕ್ ಇದೆ. ಯಾವ ರ್ಯಾಂಕ್ ಇದೆ 58 ಇದೆ. ಯಾವ ಜಿಲ್ಲೆ ಅಂತ ಹೇಳಿದರು. ಓಕೆ, ತನುಷಾ ಪ್ರಶಾಂತ್ ಮೌಲಗಿರಿ ಹಾವೇರಿ 3B 87 ಸೀಟ್ ಸಿಗುತ್ತಾ? 87 ಅಂದರೆ ರ್ಯಾಂಕ್ ಚೆನ್ನಾಗಿರುತ್ತೆ ನಿಮ್ಮದು, ಪಕ್ಕ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ನಿಮಗೆ, ಆರಾಮಾಗಿ ಸೀಟ್ ಸಿಗುತ್ತೆ. ಬೀದರ್ ಡಿಸ್ಟಿಕ್ಕು ಇದಾಗಿದೆ. ಓಕೆ, ಬೀದರ್ ಡಿಸ್ಟ್ರಿಕ್ಟ್ ಆಗಿದೆ. 80 ಆದರ್ಶ. ಓಕೆ, ಆದರ್ಶ ವಿದ್ಯಾಲಯ 80 ಆಗಿದೆ ಅಂದ್ಕೊಂಡಿದ್ದಾರೆ ಅವರು. ಸಿಗುತ್ತೆ ನಿಮ್ಗೆ ಸೀಟ್, ತೊಂದರೆ ಇಲ್ಲ. 2B 69 ಧಾರವಾಡ ರ್ಯಾಂಕ್ 13,000. 13,000 2B ರ್ಯಾಂಕಿಗೆ ಆರಾಮಾಗಿ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ, ಸೀಟ್ ಸಿಗುತ್ತೆ. ಶಿವಮೊಗ್ಗ 2A 71 10,000 ರ್ಯಾಂಕ್ ಇದೆ. 2A ಕೆಟಗರಿಯಲ್ಲಿ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ನೀವು ಸ್ಕೂಲ್ ನೋಡ್ಬೋದು. 10,000 ರ್ಯಾಂಕಿಗೆ ಫಸ್ಟ್ ರೌಂಡ್ ಅಥವಾ ಪಕ್ಕ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಹಾವೇರಿ ಜಿಲ್ಲೆ ನಮ್ಮದು ಸರ್ 85 ಆಗಿದೆ. ಜೆಂಡರ್ ಮೇಲ್ 85 ಅಂದರೆ ಪಕ್ಕ ಸಿಗುತ್ತೆ, ಯಾವುದೇ ಥರ ತೊಂದರೆ ಇಲ್ಲ, ಸೀಟ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬಾಗಲಕೋಟೆ 35,590 2A ಫಿಮೇಲ್ 56 ಇದೆ. 35,500 ರ್ಯಾಂಕ್ ಅಂತಂದರೆ ಮೇ ಬಿ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ರೌಂಡು, ಒಂದು ಸಲ ಚೆಕ್ ಮಾಡಿ ನೋಡೋಣ. ಓಕೆ, ನಾನು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀನಿ. 2A ಕೆಟಗರಿಯಲ್ಲಿ 34,500. ಸೊ 2A ಕೆಟಗರಿ ಫಿಮೇಲ್ ನೋಡ್ತಾ ಇದ್ದಾರೆ, 16,000 ರ್ಯಾಂಕ್ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಸ್ಪೆಷಲ್ನು ಇದ್ರೂ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸ್ಪೆಷಲ್ ಇದೆಯಲ್ಲ ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ 2A ಕೆಟಗರಿಗೆ. ಸ್ಪೆಷಲ್ ಇದೆ ಇಲ್ಲಿ ನೋಡಿ, 5,000, 4,000, 7,000, 7,800 ಸೆಕೆಂಡ್ ಲಿಸ್ಟಲ್ಲಿ ನೋಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಲಿಸ್ಟಲ್ಲಿ ನೋಡ್ತಾ ಇಲ್ಲ, ಸೆಕೆಂಡ್ ಲಿಸ್ಟಿಗೆ ಹೋಗಿದ್ದೀನಿ. 2A ಫಿಮೇಲ್ ನೋಡಿ 2,500, 2,000, 3,000 ತನಕ ಇದೆ. 3,000, 36,000 ಸ್ಪೆಷಲ್ ಕೆಟಗರಿಯಲ್ಲಿ ಇರೋದು. ನೀವು ಸ್ಪೆಷಲ್ ಕೆಟಗರಿ ಆಗಿದ್ದರೆ ಆ ಧಾರಾವಾಳ ಸಿಕ್ಬಿಡ್ತದೆ. 2A ಕೆಟಗರಿ ಫಿಮೇಲ್ 19,000 ಹೋಗಿದೆ ಇಲ್ಲಿ. ಓಕೆ, 19,000 ತನಕ ಹೋಗಿದೆ. ಮೇ ಬಿ ನಿಮ್ಗೆ ಅನಿಸುತ್ತೆ ರೀ 2A ಕೆಟಗರಿಯವರಿಗೆ ನಿಮಗೆ ಈ ವರ್ಷ ಫಸ್ಟ್ ರೌಂಡಲ್ಲಿ ಆದರೆ ಆದಿತ್ತು. ಇಲ್ಲಿ ನೋಡಿ 29,000. ಸೊ ನೆಕ್ಸ್ಟ್ ಇಲ್ಲಿ 2Aಗೆ 5,500 ಇದೆ, 1,600 ಬಂದಿದೆ, 1,600 ಇದೆ. ಸೊ ಇದು ಸೆಕೆಂಡ್ ರೌಂಡಲ್ಲಿ ಇರುವಂಥದ್ದು 13,000 ಇದೆ. ಸೊ ಮೇ ಬಿ ನಿಮಗೆ ಇರೋ ಲಗ್ವ ಚಾನ್ಸ್ ನೀವು ಹಾಕಿರುವಂಥ ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಕಡಿಮೆ ಇದ್ದರೆ ಸೆಕೆಂಡ್ ರೌಂಡು, ಇಲ್ಲಾಂದರೆ ಥರ್ಡ್ ರೌಂಡಿಗೆ ನೆಕ್ಸ್ಟು ಮಂಡ್ಯ ನಮ್ಮ ಮಗಳದು ಫಿಮೇಲ್ 2A 24,318 ಇದೆ, 62. ಯಾವ ರೌಂಡಲ್ಲಿ ಸೆಲೆಕ್ಟ್ ಆಗ್ಬೋದು ನೋಡಿ. ಇವಾಗ ನಾನು ಮಂಡ್ಯ ಜಿಲ್ಲೆದು ತೋರಿಸ್ತೀನಿ ಲಿಸ್ಟ್. ಇವಾಗ ಯಾವ ರೌಂಡಲ್ಲಿ ನಾವೇ ನೋಡ್ಬಿಡೋಣ ಒಂದು ಸಲ. 24,300 ಇದೆ 2A ಕೆಟಗರಿ ಮಂಡ್ಯ. ನೋಡಿ, ಈಗ ನಾನು ಮಂಡ್ಯ ಜಿಲ್ಲೆಯ ಒಂದು ಸೆಕೆಂಡ್ ಲಿಸ್ಟಲ್ಲಿ ಇದ್ದೀನಿ, ಸೆಕೆಂಡ್ ರೌಂಡ್ ಲಿಸ್ಟಲ್ಲಿ. ಓಕೆ, ಇಲ್ಲಿ ನೋಡೋಣ. ಇವಾಗ 2A ಕೆಟಗರಿಯಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿತ್ತಪ್ಪ ಅಂದರೆ, ನಿಮ್ಮ ಕೆಟಗರಿ 24,300 ಇದೆ 2A ಕೆಟಗರಿ ಒಳಗಡೆ. ಇಲ್ಲಿ ನೋಡೋಣ, ಸೆಕೆಂಡ್ ಲಿಸ್ಟಲ್ಲಿದ್ದೀನಿ ಇವಾಗ ನಾನು 2A ಕೆಟಗರಿಯಲ್ಲಿ. ಸೆಕೆಂಡ್ ಲಿಸ್ಟಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ, ಇಷ್ಟು ತನಕನೂ ಏನದ 2A ಕೆಟಗರಿದು ಇದೆ, ಹೌದಾ? ನೀವು ಫಿಮೇಲ್ ಇದ್ದರೆ ಅಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ನೋಡಿ 46,000, 53,000, 61,000, ನಿಮ್ದು ಜಸ್ಟ್ 24,000 ರ್ಯಾಂಕ್. ನೆಕ್ಸ್ಟ್ ಇಲ್ಲೇ 2A ಕೆಟಗರಿಯಲ್ಲಿ ಫಿಮೇಲ್ 60,000 ನೋಡಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ 64,000, ನಿಮ್ದು 24,000, ಇಲ್ಲಿ 60,000, ಹೌದಾ? 62,000 ರ್ಯಾಂಕು. ಸೆಕೆಂಡ್ ರೌಂಡಲ್ಲಿ ನೋಡಿ 59,000 ರ್ಯಾಂಕು, 59,000 ರ್ಯಾಂಕು, 53,000 ರ್ಯಾಂಕು. ನೆಕ್ಸ್ಟು 2A ಕೆಟಗರಿಯಲ್ಲಿ 63,000. ಸೊ ನಿಮಗೆ ಇನ್ನೊಂದು ಫಸ್ಟ್ ಒಂದೊಂದು ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಫಸ್ಟ್ ಲಿಸ್ಟಲ್ಲಿದ್ದೀನಿ 2A ಕೆಟಗರಿ ಫಿಮೇಲಲ್ಲಿ 24,000 ಎಲ್ಲಿ ಬರುತ್ತೆ ಅಂಥೇಳಿ. ಸೊ ಫಿಮೇಲ್ ನೋಡಿ ನಿಮ್ದು ಆರಾಮಾಗಿ ಇಲ್ಲಿ ನೋಡಿ ಫಸ್ಟ್ ಕಟ್ ಆಫ್ ಆಗಿರೋದು ಫಿಮೇಲ್ ಒಳಗಡೆ 26,000, ನಿಮ್ಮದು 24,300, ಹೌದಾ? ಸೊ ನನಗನ್ನಿಸುತ್ತೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಆ್ಯಸ್ ಪರ್ ಇದ್ರ ಪಕ್ಕ ಹಿಂದಿನ ವರ್ಷದ ನೋಡಿದರೆ ಇದು 26,000, 29,000 ಕಟ್ ಆಫ್ ಆಗಿದೆ, ಹೌದಾ? ನಿಮ್ಮದು ಬರೀ 24,000 ಅಷ್ಟೇ, 24,300. ಇಲ್ಲಿ ನೋಡಿ 60. ನೆಕ್ಸ್ಟ್ ಇಲ್ಲಿ 6,800. ನೆಕ್ಸ್ಟ್ ಇಲ್ಲಿ 2A ಕೆಟಗರಿಗೆ 24,600 ಫಸ್ಟ್ ರೌಂಡಲ್ಲೇ ಸೀಟ್